ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಜಾರಿಗೆ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬ್ಲ್ಯಾಕ್ ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ, ಕರಿಮೆಣಸು ಮತ್ತು ಜೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ, ನಾನು ಹುಣಸೆನ ನೆನೆಸಿಟ್ಕೊಂಡಿದ್ದೆ, ಹುಣಸೆನ ರಸ ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು ಪ್ಲೇಟಿಗೆ ಪೂರಿ, ಅದಕ್ಕೆ ಸ್ಮಾಲ್ ಚಾಪ್ ಮಾಡಿರೋ ಅಂಥದ್ದು ಈರುಳ್ಳಿ, ಸೇವ್, ಪಾನಿಪುರಿಗಂತಲೇ ಹಾಕುವಂಥ ಸೇವ್, ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ, ತುಂಬ ಜಲ್ದಿ ಆಗೋ ರೆಸಿಪಿ, ಮತ್ತು ನೆನೆಸಿ ಬೇಯಿಸಿಟ್ಕೊಂಡಿರೋ ಬಟಾಣಿ, ಇದನ್ನೆಲ್ಲ ನಾನು ಆ್ಯಡ್ ಮಾಡ್ತಿದ್ದೀನಿ. ಕ್ಯಾರೆಟ್ ತುರಿ ಕೂಡ ನಾವು ಇದಕ್ಕೆ ಹಾಕ್ಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು. ಈ ಚಳಿಗಾಲದಲ್ಲಿ, ಮಳೆಗಾಲದಾಗಿ ಬಿಸಿ ಬಿಸಿಯಾಗಿ ಪಾನಿಪುರಿ, ಮಸಾಲೆ ಪುರಿ ಖಾರ ಖಾರವಾಗಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನು ಮಸಾಲೆ ಪುರಿನೂ ಮಾಡಿದ್ದೆ, ಅದ್ರ ಮಸಾಲೆ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮಸಾಲೆ ಆಪ್ಷನಲ್ಲು, ನಿಮಗೆ ಮಸಾಲೆ ಹಾಕ್ಕೊಂಡು ತಿನ್ನೋದಾದರೆ ಮಸಾಲೆ ಆ್ಯಡ್ ಮಾಡಿಕೊಡಿ, ಇಲ್ಲ ಸಾಕು ಅಂದರೆ ಪಾನಿಪುರಿ ಮಾಡಿಟ್ಕೊಂಡಿರೋಂಥ ಪಾನಿನ ಆ್ಯಡ್ ಮಾಡಿ ಮನೆಯಲ್ಲೇ ಹೈಜಿನಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.